ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ? ಇವತ್ತಿನ ಒಂದು ತರಗತಿಯಲ್ಲಿ ಸಂಸ್ಕೃತ ಸಂಧಿ ಎಂದರೇನು, ಹಾಗೆ ಅದರಲ್ಲಿ ಬರುವಂತಹ 20 ಉದಾಹರಣೆ ಪ್ರಶ್ನೆಗಳನ್ನು ನೋಡೋಣ. ಸಂಧಿ ಪದಗಳು ಯಾವುದ್ಯಾವ್ದು ಬರುತ್ತೆ, ಅದನ್ನು ಯಾವ ರೀತಿ ಬಿಡಿಸೋದು, ಸರಿಯಾದಂತಹ ಉತ್ತರ ಯಾವುದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಸಹ ಇದು ಉತ್ತಮವಾದಂತಹ ಮಾಹಿತಿ. ಸಂಸ್ಕೃತ ಸಂಧಿ ಅಂತ ಅಂದ್ರೇನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನು ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟನ್ನು ಮಾಡಿ. ಸರಿ, ಹಾಗಾದರೆ ಸಮಯವನ್ನು ವ್ಯರ್ಥ ಮಾಡೋದು ಬೇಡ. ಈಗ ಸಂಸ್ಕೃತ ಸಂಧಿ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಪೂರ್ವೋತ್ತರ ಪದಗಳು ಸಂಸ್ಕೃತ ಪದಗಳಾಗಿದ್ದು, ಇವೆರಡು ಪದಗಳು ಸೇರಿಕೊಂಡ ನಂತರ ಸಂಧಿ ಆದರೆ ಅದನ್ನು ಸಂಸ್ಕೃತ ಸಂಧಿ ಅಂತ ಹೇಳ್ತೀವಿ. ಸಂಸ್ಕೃತ ಪದಕ್ಕೆ ಕನ್ನಡ ಪದ ಸೇರಿಕೊಂಡಾಗ ಅದನ್ನು ಸಂಸ್ಕೃತ ಸಂಧಿ ಅಂತ ಹೇಳೋದಿಲ್ಲ, ಕನ್ನಡ ಸಂಧಿ ಅಂತಲೇ ನಾವು ಅದನ್ನು ಪರಿಗಣಿಸಬೇಕಾಗತ್ತೆ. ಆದರೆ ಸ್ವರದ ಮುಂದೆ ಸ್ವರ ಬಂದಾಗ ಅದೇ ಸ್ವರ ಏನಾಗಬೇಕು, ಆದೇಶವಾಗಿ ಬರಬೇಕು, ಆಯಿತಾ? ಆಗ ಅದನ್ನು ಸಂಸ್ಕೃತ ಸಂಧಿಗೆ ಉದಾಹರಣೆ ಅಂತ ಹೇಳ್ತೀವಿ. ಹಾಗಾದರೆ ಈಗ ಕೊಟ್ಟಿರುವಂತಹ 20 ಪ್ರಶ್ನೋತ್ತರಗಳು ಯಾವುದು ಅಂತ ನೋಡೋಣ ಬನ್ನಿ. ನೋಡಿ, ಮೊದಲನೇ ಪ್ರಶ್ನೆ ಸಂಧಿ ಎಂದರೇನು ಅಂತ ಇದೆ. ಇದಕ್ಕೆ 4 ಆಪ್ಷನ್ಗಳಿದೆ. ಆಪ್ಷನ್ ಎ ಪದಗಳ ವಿಭಜನೆ, ಆಪ್ಷನ್ ಬಿ ಅಕ್ಷರಗಳ ಸಂಗಮದಿಂದ ಉಂಟಾಗುವ ಬದಲಾವಣೆ, ಆಪ್ಷನ್ ಸಿ ನಾಮಪದ, ಆಪ್ಷನ್ ಡಿ ಕ್ರಿಯಾಪದ. ಇದಕ್ಕೆ ಸರಿಯಾದಂತಹ ಉತ್ತರ ಅಕ್ಷರಗಳ ಸಂಗಮದಿಂದಲೇ, ಅಕ್ಷರಗಳು ಸೇರುವುದರಿಂದ ಏನಾಗುತ್ತೆ, ಉಂಟಾಗುವ ಬದಲಾವಣೆ ಏನಿದೆ ಅದನ್ನು ಸಂಧಿ ಅಂತ ಹೇಳ್ತೀವಿ. ಪ್ರಶ್ನೆ ಸಂಖ್ಯೆ 2, ಸಂಸ್ಕೃತ ಸಂಧಿಯ ಮುಖ್ಯ ವಿಧಗಳು ಎಷ್ಟು? ಆಪ್ಷನ್ ಎ 2, ಆಪ್ಷನ್ ಬಿ 3, ಆಪ್ಷನ್ ಸಿ 4, ಆಪ್ಷನ್ ಡಿ 5. ಸರಿಯಾದಂತಹ ಉತ್ತರ 3 ವಿಧಗಳು ಬರುತ್ತೆ. ಸರಿಯಾದಂತಹ ಉತ್ತರ ಆಪ್ಷನ್ ಬಿ. ಮುಂದಿನ ಪ್ರಶ್ನೆ 3, ಸ್ವರ ಸಂಧಿಯಲ್ಲಿ ಯಾವ ಅಕ್ಷರಗಳು ಸೇರುತ್ತವೆ? ಸ್ವರಗಳು, ವ್ಯಂಜನಗಳು, ವಿಸರ್ಗಗಳು, ಪದಗಳು. ಉತ್ತರ ಎ, ಆಪ್ಷನ್ ಎ ಸ್ವರಗಳು ಸೇರ್ಕೊಳ್ಳೋದು, ಆಯಿತಾ? ಮುಂದಿನ ಪ್ರಶ್ನೆ 4, ವ್ಯಂಜನ ಸಂಧಿಯಲ್ಲಿ ಯಾವ ಅಕ್ಷರಗಳು ಪ್ರಮುಖವಾಗಿ ಬರುತ್ತವೆ ಅಂತ. ಸ್ವರಗಳು, ವ್ಯಂಜನಗಳು, ವಿಸರ್ಗ, ಮಾತ್ರೆಗಳು ಅಂತ ಆಪ್ಷನ್ ಇದೆ. ಸರಿಯಾದಂತಹ ಉತ್ತರ ಆಪ್ಷನ್ ಬಿ ವ್ಯಂಜನಗಳು ಸೇರ್ಕೊಳ್ಳೋದು, ಆಯಿತಾ? ಮುಂದಿನ ಪ್ರಶ್ನೆ 5, ದೇವಾಲಯ ಪದದ ಸಂಧಿ ವಿಚ್ಛೇದ ಯಾವುದು? ದೇವ ಪ್ಲಸ್ ಆಲಯ, ದೇವ ಪ್ಲಸ್ ಲಯ, ದೇ ಪ್ಲಸ್ ವಾಲಯ, ದೇವ ಪ್ಲಸ್ ಲಯ. ಇದಕ್ಕೆ ಸರಿಯಾದಂತಹ ಉತ್ತರ ದೇವ ಪ್ಲಸ್ ಆಲಯ ಅನ್ನೋದು, ಆಯಿತಾ? ಆಪ್ಷನ್ ಎ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ 6, ಆಪ್ಷನ್ ಎ ಶಿವ ಪ್ಲಸ್ ಆಲಯ ಸರಿಯಾದಂತಹ ಉತ್ತರ ಆಗುತ್ತೆ. ಬಿ ನೋಡ್ಕೊಳ್ಳಿ, ಶಿವ ಪ್ಲಸ್ ಲಯ ತಪ್ಪು, ಶಿ ಪ್ಲಸ್ ವಾಲಯ ತಪ್ಪು, ಶಿವ ಪ್ಲಸ್ ಲಯ ಅದು ಸಹ ತಪ್ಪು. ಹಾಗಾಗಿ ಆಪ್ಷನ್ ಎ ಸರಿಯಾದಂತಹ ಉತ್ತರ. ಪ್ರಶ್ನೆ ಸಂಖ್ಯೆ 7, ಹಿಮಾಲಯ ಪದದ ಸಂಧಿ ವಿಚ್ಛೇದ ಯಾವುದು? ಹಿಮ ಪ್ಲಸ್ ಆಲಯ, ಹಿಮಾಲಯ ಇದು ಸಹ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾಗಿ ಬರುತ್ತೆ. ಹಿಮ ಪ್ಲಸ್ ಲಯ ತಪ್ಪು, ಇ ಪ್ಲಸ್ ಮಾಲಯ ತಪ್ಪು, ಹಿಮ ಪ್ಲಸ್ ಲಯ ಇದು ಸಹ ತಪ್ಪು. ಉತ್ತರ ಆಪ್ಷನ್ ಎ, ಆಯಿತಾ? ಮುಂದಿನ ಪ್ರಶ್ನೆ 8, ಪರೋಪಕಾರ ಪದದ ಸಂಧಿ ವಿಚ್ಛೇದ ಯಾವುದು? ಬಿಡಿಸಿದಾಗ ಯಾವ ರೀತಿ ಬರುತ್ತೆ ಅನ್ನೋದು. ಆಪ್ಷನ್ ಎ ಪರ ಪ್ಲಸ್ ಉಪಕಾರ, ಪರೋಪಕಾರ ಅಂತ ಹೇಳ್ತೀವಿ. ಇದು ಪರ ಪ್ಲಸ್ ಉಪ ಪ್ಲಸ್ ಕಾರ ತಪ್ಪು, ಪರೋ ಪ್ಲಸ್ ಪಕಾರ ತಪ್ಪು, ಪರ ಪ್ಲಸ್ ಪಕಾರ ತಪ್ಪು. ಆಪ್ಷನ್ ಎ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 9, ನರೇಂದ್ರ ಪದದ ಸಂಧಿ ವಿಚ್ಛೇದ ಯಾವುದು? ಸರಿಯಾದಂತಹ ಉತ್ತರ ನರ ಪ್ಲಸ್ ಇಂದ್ರ, ನರೇಂದ್ರ. ಆಪ್ಷನ್ ಎ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 10, ಗಂಗೋದಕ ಪದದ ಸಂಧಿ ವಿಚ್ಛೇದ ಯಾವುದು? ಆಪ್ಷನ್ ಎ ಸರಿಯಾದಂತಹ ಉತ್ತರ ಗಂಗಾ ಪ್ಲಸ್ ಉದಕ ಅನ್ನೋದು, ಆಯಿತಾ? ಗಂಗಾ ಪ್ಲಸ್ ಉದಕ ತಪ್ಪು, ಗಂಗೋ ಪ್ಲಸ್ ದಕ ತಪ್ಪು, ಗಂಗಾ ಪ್ಲಸ್ ದಕ ಅದು ಸಹ ತಪ್ಪು. ಮುಂದಿನ ಪ್ರಶ್ನೆ 11, ಮಹೋತ್ಸವ ಪದದ ಸಂಧಿ ವಿಚ್ಛೇದ ಯಾವುದು? ಮಹಾ ಪ್ಲಸ್ ಉತ್ಸವ, ಮಹೋತ್ಸವ. ಆಪ್ಷನ್ ಎ ಸರಿಯಾದಂತಹ ಉತ್ತರ, ಆಯಿತಾ? ಪ್ರಶ್ನೆ 12, ಸದೈವ ಪದದ ಸಂಧಿ ವಿಚ್ಛೇದ ಯಾವುದು? ಸದಾ ಪ್ಲಸ್ ಏವ ಸರಿಯಾದಂತಹ ಉತ್ತರ ಆಪ್ಷನ್ ಎ. ಮುಂದಿನ ಪ್ರಶ್ನೆ 13, ವಿಸರ್ಗ ಸಂಧಿಯಲ್ಲಿ ಮುಖ್ಯವಾಗಿ ಯಾವುದು ಬದಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ ವಿಸರ್ಗ ಯಾವಾಗಲೂ ಬದಲಾಗುತ್ತೆ, ಆಯಿತಾ?
ಪ್ರಶ್ನೆ ಸಂಖ್ಯೆ 14. ಸಂಧಿ ಎಂಬ ಪದದ ಅರ್ಥವೇನು? ಸಂಧಿ ಅಂತಂದರೆ ಸಂಗಮ ಅಂತ ಹೇಳ್ತೀವಿ. ಆಪ್ಷನ್ ಬಿ ಸರಿಯಾದಂತಹ ಉತ್ತರ. ಪ್ರಶ್ನೆ ಸಂಖ್ಯೆ 15. ಲೋಕೈಕ ಪದದ ಸಂಧಿ ವಿಚ್ಛೇದ ಯಾವುದು? ಆಪ್ಷನ್ ಎ ಲೋಕ ಪ್ಲಸ್ ಏಕ ಅನ್ನೋದು ಸರಿಯಾದಂತಹ ಉತ್ತರ. ಆಯಿತಾ. ಪ್ರಶ್ನೆ ಸಂಖ್ಯೆ 16. ಸಂಧಿಯ ವಿರುದ್ಧ ಪದ ಯಾವುದು? ಸಂಧಿಯನ್ನು ಸೇರೋದು, ಅದಕ್ಕೆ ವಿರುದ್ಧ ಪದ ವಿಚ್ಛೇದ. ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್. ಓಕೆ. 17th ಒನ್, 17ನೇ ಪ್ರಶ್ನೆ. ಸಂಧಿಯಿಂದ ಭಾಷೆಗೆ ಏನು ಲಾಭ ಅಂತ ಪ್ರಶ್ನೆ ಇದೆ. ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಮಧುರತೆ ಮತ್ತು ಸರಳತೆ ಬರುತ್ತದೆ. ಪ್ರಶ್ನೆ ಸಂಖ್ಯೆ 18. ರಾಮಾಯಣ ಪದದ ಸಂಧಿ ವಿಚ್ಛೇದ ಯಾವುದು? ಆಪ್ಷನ್ ಎ ರಾಮ ಪ್ಲಸ್ ಆಯಣ, ಇದು ಸರಿಯಾದಂತಹ ಉತ್ತರ. ಸವರ್ಣ ದೀರ್ಘ ಸಂಧಿಗೆ ಬರುತ್ತೆ. ಪ್ರಶ್ನೆ ಸಂಖ್ಯೆ 19. ಸ್ವರ ಸಂಧಿಯ ಉದಾಹರಣೆ ಯಾವುದು? ಸ್ವರ ಸಂಧಿಗೆ ಉದಾಹರಣೆ ದೇವಾಲಯ. ದೇವ ಪ್ಲಸ್ ಆಲಯ ಅಂತ ಬಿಡಿಸಿದ್ವಲ್ಲ, ದೇವಾಲಯ ಅನ್ನೋದು ಸ್ವರ ಸಂಧಿಗೆ ಉದಾಹರಣೆ ಆಗುತ್ತೆ. ವ ಅಂದಾಗ ಅಕಾರ ಇರುತ್ತೆ. ಆಲಯ ಅಂದಾಗ ಆ ಅಕ್ಷರನೇ ಅಲ್ಲಿ ದೀರ್ಘವಾಗಿ ಬರುತ್ತೆ. ಹಾಗಾಗಿ ಇದನ್ನು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಅಂತ ಹೇಳ್ತೀವಿ. ಪ್ರಶ್ನೆ ಸಂಖ್ಯೆ 20. ಸಂಧಿ ವ್ಯಾಕರಣದ ಯಾವ ಭಾಗಕ್ಕೆ ಸೇರಿದೆ? ಸರಿಯಾದಂತಹ ಉತ್ತರ ಸಿ ಆಪ್ಷನ್ ಶಬ್ದಶಾಸ್ತ್ರ ಅಥವಾ ವ್ಯಾಕರಣಶಾಸ್ತ್ರ ಅಂತ ಹೇಳ್ತೀವಿ. ಇವತ್ತು 20 ಪ್ರಶ್ನೆಗಳನ್ನು ಕ್ವಿಜ್ ಥರ ನಿಮಗೆ ಈ ಥರ ರೆಡಿ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನೀವು ಲೈಕ್ ಮಾಡೋದನ್ನ ಮರಿಬೇಡಿ. ಈಗ ಸಂಸ್ಕೃತ ಸಂಧಿಯಲ್ಲಿ ಬರುವಂತಹ ಮೊದಲನೆಯ ಸಂಧಿ ಸವರ್ಣ ದೀರ್ಘ ಸಂಧಿ ಬಗ್ಗೆ ಸ್ವಲ್ಪ ಸರಳ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಏನು ಸವರ್ಣ ದೀರ್ಘ ಸಂಧಿ ಅಂತಂದರೆ ಅದಕ್ಕೆ ಯಾವ ಪದಗಳೆಲ್ಲ ಉದಾಹರಣೆಯಾಗಿ ಬರುತ್ತೆ ನೋಡೋಣ. ಅ ಆ ಇ ಈ ಉ ಊ ರು ರು ಈ 4 ಜೋಡಿ ವರ್ಣಗಳನ್ನು ಸವರ್ಣ ಅಕ್ಷರಗಳು ಅಂತ ಕರೆಯಲಾಗುತ್ತೆ. ಅಂದರೆ ರಸ್ವಸ್ವರಕ್ಕೆ ದೀರ್ಘ ಸ್ವರನೆಯಲ್ಲಿ ಆದೇಶವಾಗಿ ಬರುತ್ತೆ. ಅಕಾರಕ್ಕೆ ಆ ಕಾರನೇ ಬರುತ್ತೆ. ಇಕಾರಕ್ಕೆ ಈ ಕಾರನೇ ಅಲ್ಲಿ ದೀರ್ಘ ಆಗಿ ಬರುತ್ತೆ. ಉಕಾರ ಇದ್ದರೆ ಊಕಾರನೇ ದೀರ್ಘ ಆಗಿ ಬರುತ್ತೆ. ಹೀಗೆ ಸವರ್ಣ ಸ್ವರಗಳು ಒಂದರ ಮುಂದೊಂದು ಪರವಾದರೆ ಅವೆರಡರ ಸ್ಥಾನದಲ್ಲಿ ಸವರ್ಣ ಅಕ್ಷರವೇ ಅಲ್ಲಿ ದೀರ್ಘವಾಗಿ ಆದೇಶವಾಗಿ ಬರುತ್ತೆ. ಹಾಗಾಗಿ ಇದನ್ನು ಸವರ್ಣ ದೀರ್ಘ ಸಂಧಿ ಅಂತ ಹೇಳ್ತೀವಿ. ಉದಾಹರಣೆಗೆ ರವಿ ಪ್ಲಸ್ ಇಂದ್ರ. ರವಿ ಅಂತ ಅಂದಾಗ ಪೂರ್ವ ಪದದಲ್ಲಿ ವಿ ಅನ್ನೋದು ಇಕಾರ, ಸಣ್ಣ ಒಂದು ರಸ್ವಸ್ವರ ಇದೆ ಆಯಿತಾ. ನಂತರ ಇಂದ್ರ ಅನ್ನುವಂತಹ ಪದ ಇದೆ. ಈ ಅನ್ನೋದು ಸಹ ಒಂದು ರಸ್ವಸ್ವರನೇ. ಕೂಡಿಸಿ ಬರೆದಾಗ ರವಿ ಪ್ಲಸ್ ಇಂದ್ರ ಅನ್ನೋದು ಬಿಡಿಸಿ ಬರೆದಾಗ, ಈ ಕೂಡಿಸಿ ಬರೆದಾಗ ರವೀಂದ್ರ ಅಂತ ಆಗುತ್ತೆ. ಇಕಾರ ಬರೋದಿಲ್ಲ, ಈ ಕಾರ ಅಲ್ಲಿ ದೀರ್ಘವಾಗಿ ಆದೇಶವಾಗಿ ಬರುತ್ತೆ. ಹಾಗಾಗಿ ಇದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಆಗುತ್ತೆ. ಹಾಗೆ ದೇವ ಪ್ಲಸ್ ಆಲಯ ಅಂತ ಬಿಡಿಸಿದ್ದೀವಿ. ದೇವ ಅಂತ ಹೇಳುವಾಗ ವಾಲಿ ಆ ಸ್ವರ ಸೇರಿಕೊಂಡಿದೆ, ರಸ್ವಸ್ವರ ಆಯಿತಾ. ಆಲಯ ಅಂತ ಅನ್ನುವಾಗ ದೀರ್ಘ ಸ್ವರ ಉತ್ತರ ಪದದಲ್ಲಿ ಇದೆ. ಇವೆರಡನ್ನು ಮತ್ತೆ ನಾವು ಕೂಡಿಸಿ ಬರೆದಾಗ ದೇವಾಲಯ ಅಂತ ಆಗುತ್ತೆ ಆಯಿತಾ. ಅಕಾರಕ್ಕೆ ಆಕಾರ ಅಲ್ಲಿ ದೀರ್ಘವಾಗಿ ಬರುತ್ತೆ. ಹಾಗಾಗಿ ಇದನ್ನು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಅಂತ ಹೇಳ್ತೀವಿ ಆಯಿತಾ. ಗಿರೀಶ ಅನ್ನುವಂತಹ ಪದ ಉದಾಹರಣೆಗೆ ತೆಗೆದುಕೊಂಡ್ರೆ ಗಿರಿ ಪ್ಲಸ್ ಈಶಾ, ಗಿರೀಶ ಅಂತ ಉಚ್ಚಾರಣೆಯನ್ನು ಮಾಡ್ತೀವಿ. ಈ ಕಾರಕ್ಕೆ ಈ ಕಾರ ಅಲ್ಲಿ ದೀರ್ಘವಾಗಿ ಬರುತ್ತೆ. ಇದನ್ನು ಸವರ್ಣ ದೀರ್ಘ ಸಂಧಿ ಅಂತ ನಾವು ಗುರುತಿಸ್ಬೇಕಾಗತ್ತೆ ಆಯಿತಾ. ಇನ್ನೊಂದು ಉದಾಹರಣೆ ಪದವನ್ನು ನೋಡೋಣ. ಸತೀಶ ಎನ್ನುವಂತಹ ಪದವನ್ನು ತೆಗೆದುಕೊಂಡಿದ್ವಿ. ಸತಿ ಪ್ಲಸ್ ಈಶಾ ಸತೀಶ ಅಂತ ಆಗುತ್ತೆ ಆಯಿತಾ. ಮೊದಲನೇ ಪದವನ್ನು ಪೂರ್ವ ಪದ, ಎರಡನೇ ಪದವನ್ನು ಉತ್ತರ ಪದ, ಕೂಡಿಸಿದ ಪದವನ್ನು ಸಮಸ್ತ ಪದ ಅಂತ ಹೇಳ್ತೀವಿ. ಸತಿ ಅನ್ನೋದು ಪೂರ್ವ ಪದ, ಈಶಾ ಅನ್ನೋದು ಉತ್ತರ ಪದ. ಸತಿ ಅಂತ ಅಂದಾಗ ತಿ ಇಕಾರ ಇದೆ ಆಯಿತಾ. ಉತ್ತರ ಪದದಲ್ಲಿ ಈಶಾ ಇದೆ. ಈ ಇಕಾರದ ಮುಂದೆ ಈ ಕಾರ ಬರುತ್ತೆ. ಕೂಡಿಸಿ ಬರೆದಾಗ ಮತ್ತೆ ಈ ಕಾರನೆಯಲ್ಲಿ ಆದೇಶವಾಗಿ ದೀರ್ಘವಾಗಿ ಬರುತ್ತೆ. ಈ ಕಾರಕ್ಕೆ ಈ ಕಾರನೇ ದೀರ್ಘ ಆಗಿ ಬಂದರೆ ಅಕಾರಕ್ಕೆ ಆ ಕಾರನೇ ದೀರ್ಘ ಆಗಿ ಬರಬೇಕು. ಉಕಾರ ಇದ್ದರೆ ಊಕಾರನೇ ಅಲ್ಲಿ ದೀರ್ಘ ಆಗಿ ಬರಬೇಕು. ಆಗ ಮಾತ್ರ ಸವರ್ಣ ದೀರ್ಘ ಸಂಧಿಗೆ ಅದನ್ನು ಉದಾಹರಣೆ ಅಂತ ತಿಳ್ಕೊಳ್ತೀವಿ. ಇವತ್ತು ಸಂಸ್ಕೃತ ಸಂಧಿಯಲ್ಲಿ ಬರುವಂತಹ
ಮೊದಲನೆಯ ವಿಧ ಸವರ್ಣ ದೀರ್ಘ ಸಂಧಿ ಅಂದರೆ ಏನು ಅಂತ ಅದರ ಬಗ್ಗೆ ಸರಳವಾದಂತಹ ಮಾಹಿತಿಯನ್ನು ನಿಮಗೆ ತಿಳಿಸಿದ್ದೀನಿ. ಒಂದೆರಡು ಉದಾಹರಣೆಗಳನ್ನು ಸಹ ತಿಳಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಹಾಗೆ ಹೊಸಬ್ರು ಯಾರು ವಿಡಿಯೋವನ್ನು ನೋಡ್ತಾ ಇದ್ದೀರಾ ಮರೆಯದೆ ಸಬ್ಸ್ಕ್ರೈಬ್ ಆಗಿ. ಕನ್ನಡ ಸಾಹಿತ್ಯಕ್ಕೆ ಮತ್ತು ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ನಿಮಗೆ ಬೇಕಾದರೆ ನಮ್ಮ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ಸಮಾಜ ವಿಜ್ಞಾನ ಇರ್ಬೋದು, ಕನ್ನಡ ಹಾಗೆ ಕನ್ನಡ ಸಾಹಿತ್ಯದ ಪ್ರಶ್ನೋತ್ತರಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದರ ಒಂದು ಸದುಪಯೋಗವನ್ನು ಸ್ಪರ್ಧಾತ್ಮಕ ಪರೀಕ್ಷೆಗೆ ಯಾರ್ಯಾರು ಓದ್ತಾ ಇದ್ದೀರಾ ಖಂಡಿತ ಯೂಸ್ ಮಾಡ್ಕೊಳ್ಳಿ. ಹಾಗೆ ಹೊಸಬ್ರು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡೋದನ್ನ ಮರಿಬೇಡಿ, ಯಾಕೆಂದರೆ ಅವ್ರಿಗೂ ಸಹ ಸಹಾಯಕ್ಕೆ ಬರುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಮತ್ತೆ ನಾಳೆ ಹೊಸ ವಿಷಯವನ್ನು ನಾನು ತೆಗೆದುಕೊಂಡು ಅದರ ಬಗ್ಗೆ ವಿಡಿಯೋವನ್ನು ಮಾಡಿಕೊಂಡು ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.